ಅಧಿಕಾರಕ್ಕೆ ಬರುವಾಗಲೇ ಸಚಿವರಿಗೆ ಡೆಡ್ಲೈನ್ ಏನಾದರೂ ಫಿಕ್ಸ್ ಆಗಿತ್ತಾ ಅಂತ. ಯಾಕೆಂದ್ರೆ ನಿಮ್ಮ ಅವಧಿ 2.5 ವರ್ಷ ಮಾತ್ರ ಎಂದಿತ್ತ ಹೈಕಮಾಂಡ್. ಸಂಪುಟ ಸೇರುವ ಮುನ್ನವೇ ಸಚಿವರಿಗೆ ಹೈಕಮಾಂಡ್ ಈ ರೀತಿ ಸೂಚನೆ ಕೊಟ್ಟಿತ್ತಾ? ಹಾಗಾಗಿ ಸಚಿವರೇನಾದ್ರೂ ಈಗ ಸೈಲೆಂಟ್ ಆಗಿ ಓಕೆ 2.5 ವರ್ಷ ಅಧಿಕಾರ ಅನುಭವಿಸಿದ್ದೀವಿ, ಮೊದಲೇ ಒಪ್ಪಂದ ಆಗಿತ್ತು ಅಂತ ಏನಾದರೂ ಜಾಗೃತರಾಗಿದ್ದಾರಾ ಅಂತ. ಹೈಕಮಾಂಡ್ ಸಂದೇಶದ ಹಿನ್ನೆಲೆ ಪದತ್ಯಾಗಕ್ಕೆ ಮುಂದಾದ್ರ ಕೃಷ್ಣ ಭೈರೇಗೌಡ. 2.5 ವರ್ಷಕ್ಕೆ ಸಂಪುಟ ಪುನಾರಚನೆ ಫಿಕ್ಸ್ ಎಂದಿದ್ದಾರೆ ಕೃಷ್ಣ ಭೈರೇಗೌಡ. 4 ತಿಂಗಳ ಹಿಂದೆಯೇ ಹೈಕಮಾಂಡ್ ಹೇಳಿತ್ತು ಅಂತ ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಕೃಷ್ಣ ಭೈರೇಗೌಡರು ಕೂಡ 2.5 ವರ್ಷ ಆದ್ಮೇಲೆ ಒಂದು ರೀತಿಯಾಗಿ ಪದತ್ಯಾಗ ಮಾಡೋ ರೀತಿಯಾಗಿ ಮಾತನಾಡ್ತಿದ್ದಾರೆ. ಹೀಗಾಗಿ ನವೆಂಬರ್ ಮಾಸಾಂತ್ಯದೊಳಗೆ ಸಂಪುಟ ಪುನಾರಚನೆ ಆಗಬಹುದಾ? ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಹಲವರಿಗೆ ಕುಕ್ ಕೊಡಲಾಗುತ್ತೆ, ಹೊಸಬರಿಗೆ ಲಕ್ ಸಿಗಬಹುದು. ಇದೇ ರೀತಿ ನವೆಂಬರ್ 15ನೇ ತಾರೀಕು ದೆಹಲಿಗೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ. ತದನಂತರದಲ್ಲಿ ಏನೇನಾಗಬಹುದು ಅಂತ ಹೊಸ ಸಚಿವಾಕಾಂಕ್ಷಿಗಳ ಪಟ್ಟಿ ಹಿಡಿದುಕೊಂಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ ಏನೋ. ಹಾಗಾಗಿ ಆ ಪಟ್ಟಿ ಫೈನಲ್ ಆಗಬಹುದಾ ಅಥವಾ ಬೇರೆಯವ್ರ ಹೆಸರು ತೆಗೆದುಕೊಳ್ಬಹುದಾ? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮಂಡಲದ ಹೊರಗಡೆ ಇದ್ದಾರೆ, ಅವರಿಗೆ ಅವಕಾಶ ಕೊಡಲೇಬೇಕಾಗತ್ತೆ ಅನ್ನುವಂಥದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂಥ ವಿಷಯ. ಯಾವಾಗ ಆಗುತ್ತೆ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎರಡು ಜೊತೆಗಾಗುತ್ತಾ ಬೇರೆ ಆಗುತ್ತಾ ನನಗೆ ಗೊತ್ತಿಲ್ಲ. ಪಕ್ಷದ ವರಿಷ್ಠರು ಹೇಳಿದ್ದಾರೆ, ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಎಸ್ ನೋಡ್ರಿ, 3 ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ, ಇನ್ನೇನ್ರಿ ಬೇಕು ನಮಗೆ? ನಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ಎಸ್ ನಾವಂತೂ ತಯಾರು. ಯಾರು ಪಕ್ಷ ಯಾವಾಗ ಏನು ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರು. ನನ್ನ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ. ಎಷ್ಟು ದಿನ ಅವಕಾಶ ಇರುತ್ತೆ ಅಷ್ಟು ದಿನ ಕೆಲಸ ಮಾಡ್ತೇವೆ. ಮುಂದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರೆ ಅದನ್ನು ಮಾಡ್ತೇವೆ. ಏನಿಲ್ಲ ಅಂದರೂ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನನಗೆ ಟೈಮ್ ಸಾಲಲ್ಲ. ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದ್ದೀವಿ, ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ, ಮಾಡೋದು ತುಂಬ ಇದೆ. ಅವಕಾಶಗಳು ಅಂತ ಬಂದರೆ ನಾವಂತೂ ಹೊಟ್ಟೆ ತುಂಬಿದವರು. ಎಲ್ಲ ಅವಕಾಶ ಸಿಕ್ಕಿದೆ, ಇರೋ ಅವಕಾಶ ಉಪಯೋಗಿಸ್ಕೊಂಡು ಕೆಲಸ ಮಾಡಿದರೆ ಸಾಕಾಗಿದೆ ನನಗಂತೂ. ಯಾರು ಈಗ ಮಂತ್ರಿಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡಲೇಬೇಕಾಗತ್ತೆ ಅನ್ನುವಂಥದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂಥ ವಿಷಯ. ಯಾವಾಗ ಆಗುತ್ತೆ ಅದು ವರಿಷ್ಠರು